ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತು ಸ್ಪೆಷಲ್ ಅಂದರೆ ಸಂಕ್ರಾಂತಿ ಹಬ್ಬ. ಈ ಸಂಕ್ರಾಂತಿ ಹಬ್ಬಕ್ಕೆ ನಾವು ಏನೇನೆಲ್ಲ ತಯಾರು ಮಾಡ್ತೀವಿ ಅಂತ ನೋಡೋಣ ಬನ್ನಿ. ಬೆಳಗ್ಗೆನೇ ಫ್ರೆಶ್ ಅಪ್ ಆಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಹಾಗೆ ಹೊಸ್ಲು ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಸಂಸ್ಕೃತಿ ಪ್ರಕಾರ ಪ್ರತಿಯೊಂದು ಹಬ್ಬದಲ್ಲೂ ಫಸ್ಟು ನಾವು ಮಾಡೋದೇ ಹೊಸ್ಲು ಪೂಜೆ. ಸೊ ಹಾಗಾಗಿ ಆ ಹೊಸ್ಲು ಪೂಜೆಗೋಸ್ಕರ ನಾನು ತಯಾರಿನ ಮಾಡ್ತಾಯಿದ್ದೀನಿ. ಸಂಕ್ರಾಂತಿ ವಿಶೇಷ ಅಂದ್ರೇ ಎಲ್ಲರ ಮನೆ ಮುಂದೆನೂ ರಂಗಾದ ರಂಗೋಲಿಗಳು ಇರುತ್ತೆ. ಅದೇ ರೀತಿ ನಮ್ಮನೆ ಮುಂದೆ ಕೂಡ ನಾನು ಸಿಂಪಲ್ಲಾಗಿ ರಂಗೋಲಿ ಹಾಕಿದ್ದೀನಿ. ನೀವು ಕೂಡ ಇದೇ ರೀತಿ ರಂಗೋಲಿ ಹಾಕಿದ್ದೀರಾ ಅಲ್ವಾ? ರಂಗೋಲಿ ಹಾಕಿದಾದ ತಕ್ಷಣಕ್ಕೆ ಅಡುಗೆ ಮನೆ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ನೈವೇದ್ಯಕ್ಕೆ ಅಂತ ಅವರೆಕಾಯಿ ಹಾಗೆ ಗೆಣಸು ಎರಡನ್ನೂ ನೀಟಾಗಿ ಕ್ಲೀನ್ ಮಾಡಿಕೊಂಡು ಒಂದು ಕುಕ್ಕರಲ್ಲಿ ಬೇಯೋದಕ್ಕೆ ಇಡ್ತಾಯಿದ್ದೀನಿ. ಜೊತೆಲಿ ಕಡಲೆಕಾಯಿ ಕೂಡ ಇನ್ನೊಂದು ಕುಕ್ಕರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ನಾರ್ಮಲಾಗಿ ಅವಾಗವಾಗ ಕಡಲೆಕಾಯಿ ಬೇಯಿಸ್ಕೊಳ್ಳೋದು, ಇಲ್ಲ ಅವರೆಕಾಯಿ ಬೇಯಿಸ್ಕೊಂಡು ತಿನ್ನೋದು, ಇಲ್ಲ ಗೆಣಸು ಬೇಯಿಸ್ಕೊಂಡು ತಿನ್ನೋದು ಕಾಮನ್ ಆಗಿದೆ. ಆದರೆ ಹಬ್ಬದ ಸ್ಪೆಷಲ್ ಅಂತಂದರೆ ಮೂರು ಒಟ್ಟಿಗೆ ಬೇಯಿಸ್ಕೊಂಡು ದೇವ್ರಿಗೆ ನೈವೇದ್ಯ ಅಂತ ಇಟ್ಬಿಟ್ಟು ದೇವ್ರ ನೈವೇದ್ಯ ಆದಮೇಲೆ ನಮ್ಮ ನೈವೇದ್ಯನ ಮಾಡ್ಕೊಳ್ಳೋದೆ. ನೋಡಿ, ಅವರೆಕಾಯಿ ಗೆಣಸು ಕಡಲೆಕಾಯಿ ಎಲ್ಲ ಬೆಂದಾಗಿದೆ. ಇವಾಗ ಇದನ್ನು ನೈವೇದ್ಯಕ್ಕೋಸ್ಕರ ನಾನು ಒಂದು ಪ್ಲೇಟಲ್ಲಿ ತಗೊಳ್ತಾ ಇದ್ದೀನಿ. ಇವಾಗ ಸಂಕ್ರಾಂತಿಗೆ ಈ ಮೂರನ್ನೇ ಯಾಕೆ ಮಾಡ್ತೀವಿ ಅಂತ ಗೊತ್ತಾ? ಈ ಸಂಕ್ರಾಂತಿ ಸಮಯದಲ್ಲಿ ಇವುಗಳು ಹೊಸ ಬೆಳೆ ಆಗಿರುತ್ತೆ. ಸೊ ಹೊಸ ಬೆಳೆ ಬಂದ ಸಂತೋಷವನ್ನು ದೇವರಿಗೂ ಕೂಡ ಅರ್ಪಿಸಿ ನಂತರ ಅದನ್ನು ಸೇವಿಸೋದು ನಮ್ಮ ಪರಂಪರೆಯಲ್ಲಿ ಇದೆ. ಹಾಗಾಗಿ ಇದನ್ನು ನಾವು ನೈವೇದ್ಯಕ್ಕೆ ಇಡ್ತೀವಿ. ನೈವೇದ್ಯಕ್ಕೆ ಅದ್ರ ಜೊತೆಗೆ ನಾವು ಸಿಹಿ ಪೊಂಗಲ್ನ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಇದು ಕೂಡ ದೇವರಿಗೆ ಪ್ರಿಯವಾದದ್ದು. ಸೊ ಹಾಗಾಗಿ ಸಿಹಿ ಪೊಂಗಲ್ನ ಕೂಡ ನಾವು ನೈವೇದ್ಯಕ್ಕೆ ಅರ್ಪಿಸ್ತೀವಿ. ಸಿಹಿ ಪೊಂಗಲ್ಗೆ ಬೇಜಾರಾಗಬಾರ್ದು ಅಂತ ಅದ್ರ ಜೊತೆಗೆ ಖಾರ ಪೊಂಗಲ್ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಈ ಎರಡು ಕಾಂಬಿನೇಷನ್ನು ಸಖತ್ತಾಗಿರುತ್ತಲ್ವಾ? ಇವಾಗ ನೈವೇದ್ಯಕ್ಕೆ ರೆಡಿ ಮಾಡಿದ್ದಾಯಿತು. ತುಳಸಿ ಪೂಜೆ ಮಾಡ್ತಾ ಹಾಗೆ ದೇವರನ್ನು ಆರಾಧಿಸೋಣ. ದೇವನಾರಾಧಿಪೇ ನಿನ್ನನ್ನು ನಾ ಪೂಜಿಪೇ, ಪ್ರಾರ್ಥನೆಯ ನಾ ಮಾಡುವೆ, ಕೀರ್ತನೆಯ ನಾ ಹಾಡುವೆ. ಜೀವನವ ನನಗೊಂದು ನೀ ನೀಡಿದೆ, ಆ ಜೀವನಕ್ಕೆ ಸೊಬಗನ್ನು ದಯಪಾಲಿಪೆ. ದೇವನಾರಾಧಿಪೇ ನಿನ್ನನ್ನು ನಾ ಪೂಜಿಪೆ, ಪ್ರಾರ್ಥನೆಯ ನಾ ಮಾಡುವೆ, ಕೀರ್ತನೆಯ ನಾ ಹಾಡುವೆ. ಪೂಜೆ ಎಲ್ಲ ಮಾಡಿದ್ದಾಯಿತು. ತುಂಬ ಹಶ್ವಾಗ್ತಾ ಇದೆ. ಇವತ್ತಿನ ಸ್ಪೆಷಲ್ ಸ್ವೀಟಾಗಿರೋ ಸಿಹಿ ಪೊಂಗಲ್ ಜೊತೆಗೆ ಸ್ಪೈಸಿ ಆಗಿರೋ ಖಾರ ಪೊಂಗಲ್. ಬರೀ ಖಾರ ಪೊಂಗಲ್ ತಿನ್ನೋದಕ್ಕಿಂತ ಈ ಖಾರ ಪೊಂಗಲ್ ಜೊತೆಗೆ ಚಟ್ನಿ ಕಾಂಬಿನೇಷನ್ ಆಗಿ ತಿಂದರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇಷ್ಟೇ ಅಂದ್ಕೊಂಡ್ರಾ? ಇಲ್ಲ, ಇನ್ನೂ ಇದೆ. ಬೇಯಿಸಿರೋ ಕಡಲೆಕಾಯಿ, ಹಾಗೆ ಬೇಯಿಸಿರೋ ಸಿಹಿ ಗೆಣಸು, ಹಾಗೆ ಬೇಯಿಸಿರುವಂತಹ ಅವರೆಕಾಯಿ. ಸೊ ಇದೆಲ್ಲನೂ ಇವತ್ತಿನ ನಮ್ಮ ಹಬ್ಬದ ಸ್ಪೆಷಲ್ಲು. ಇದಾಗಿತ್ತು ಇವತ್ತಿನ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ವ್ಲಾಗ್. ಇದೇ ಥರ ವಿಡಿಯೋಗಾಗಿ ಹಾಗೆ ಒಳ್ಳೊಳ್ಳೆ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು.